ಚೆನ್ನ ಕಿಟಕಿಗೆಲ್ಲ ಈ ಥರ ಅಲಂಕಾರ ಮಾಡ್ಕೊಂಡಿದ್ದಿ. ಸ್ಟವ್ ಮತ್ತು ಸಿಕ್ಕಾಪಟ್ಟೆ ಆಗೈತ್ರಿ. ಬೇಕಾದ್ರೆ ನಿಮಗೂ ತೋರಿಸ್ತೀನಿ ಇನ್ನೊಂದು ಲುಕ್ ಈಗ ಏನಂತೇಳಿ ತೋರಿಸ್ತೀನಿ ರೀ ಈಗ ನಿಮಗೆ. ವಾವ್, ಈಗ ನೋಡ್ರಿ ಹೆಂಗಾಗೈತಿ ನಮ್ಮ ಅಡುಗೆ ಮನೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮಿದ್ದೀವಿ ನೋಡ್ರಿ, ಮಸ್ತ್ ಅದೀವಿ. ಬರ್ರಿ, ನಾನು ಈಗ ವ್ಲಾಗ್ಸ್ ಎಲ್ಲ ಮಾಡಾಕತ್ತೀನಿ. ಟೈಮು 11:30 ಹತ್ತಿರ 12 ಗಂಟೆ ಆಗೈತೆ ರೀ. ಈಗ ನಾನು ಏನು ಮಾಡಾಕತ್ತೀನಿ, ನಿಮ್ಮ ಟೈಟಲ್ ಎಲ್ಲ ಗೊತ್ತಾಗ್ತೈತಿ. ಅದು ಏನಪ್ಪ ಅಂದ್ರೆ ಅಡುಗೆ ಮನೇನ ಪೂರ್ತಿ ಚೇಂಜ್ ಮಾಡಾಕತ್ತೀನಿ ರೀ ಎಲ್ಲನೂ. ನಿಮ್ಗೆ ಈಗ ನಿನ್ನೆ ಮೊನ್ನೆ ಹೊಡಿಯೋದಾಗ ನೋಡಿದ್ರಲ್ಲ, ಮೀಶೋದಿಂದ ಏನಾರ ತರ್ಸೀನಿ ಅಂತೇಳಿ ತೋರಿಸಿದ್ನಲ್ಲ, ಅವುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಾಗತ್ತೀನಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕಿಚನ್ ಮೇಕ್ ಓವರ್ ವಿಡಿಯೋ ಇವತ್ತಿಂದು. ಬರ್ರಿ, ಇದೆಲ್ಲ ಹಾಕಿಂದ ನಮ್ಮ ಮನೆ ಅಡುಗೆ ಮನೆ ಮತ್ತೆ ಹೆಂಗೆ ಕಾಣುತ್ತಾ ನೋಡೋಣ. ನಮ್ಮದು ಪುಟ್ಟ ಅಡುಗೆ ಮನೆ ಇದ್ದರೂ ನೀಟಾಗಿ ಜೋಡಿಸ್ಕೊಂಡ್ರೆ ಭಾರಿ ಚಂದ ಆಗುತ್ತೆ. ನೀವು ಭಾಳ ಇಷ್ಟಪಡ್ತೀರ ಅದನ್ನ. ಇಷ್ಟು ದಿವಸ ಅವು ಬೇರೆ 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 ಇರ್ತಿದ್ವಲ್ಲ, ಡಬ್ಬಿ ಒಂಥರ ಕಾಣೋದು. ಈಗ ಪೂರ್ತಿ ಒಂದೇ ಥರ ಡಬ್ಬಿ ಎಲ್ಲ ಒಂಥರ ಫುಲ್ ಚೇಂಜ್. ಈ ಥರ ಅಡುಗೆ ಮನೆ ನಾವು ನಮ್ಮ ಇದ್ರೊಳಗೆ ನೋಡಿಲ್ಲ ನಮ್ಮದು ಆ ಥರ ಅಡುಗೆ ಮನೆ ಆಗುತ್ತೆ. ನೀಟಾಗಿ ಮಸ್ತಾಗಿ ಮಾಡ್ತೀನಿ. ಏನೇನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಮೇಲೆ ಏನು, ಅದಕ್ಕಿಂತ ಮುಂಚೆ ಯಾರು ಫಸ್ಟಿಗೆ ಚಾನಲ್ ವಿಸಿಟ್ ಕೊಟ್ಟಿರ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫಸ್ಟಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಬರೀ ಈಗ ಬೇಡ ಕೆಲಸ ಚಾಲೂ ಮಾಡೋಣ. ಯಾಕಂದ್ರೆ ಮನ್ವಿತಾ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ, ಆಮೇಲೆ ತನ್ಮಯಿ ಮಲ್ಕೊಳ್ಳೋಣ. ಎಂದು ಮಲಗಿದಿರೋ ಇವತ್ತು ಮಲ್ಕೊಳ್ಳೋಣ. ಅದಕ್ಕೆ ನಮ್ಗೆ ಟೈಮ್ ಕೊಟ್ಟೋಣ ಅಂತಲೇ ಹೇಳ್ಬೋದು ರೀ. ಇಲ್ಲಾಂದ್ರೆ ಮಲ್ಕೊಳೋದಿಲ್ಲ. ಒಮ್ಮೆ ರಾತ್ರಿ ಮುಖಂತಾನೆ. ಮುಂಚೆನೇ ಬೆಳಿಗ್ಗೆ 6:30 7 ಗಂಟೆಗೆ ಇದ್ದು ಒಂದು ರಾತ್ರಿ ಮುಖೋತಾನ. ಅದ್ರಾಗ ಹೊಸ ಮೈ ಮನೆಯಿಂದ ಫುಲ್ ರುಟೀನೇ ಚೇಂಜ್ ಆಗ್ಬಿಟ್ಟೈತೆ. ಅವಳು ಇಬ್ಬರದು ಮಧ್ಯಾಹ್ನ ಮಲ್ಕೋದೇ ಬಿಟ್ಟಾರೆ ಈಗ. ಹಾಗಾಗಿ ಇವತ್ತು ಯಾಕೋ ಗೊತ್ತಿಲ್ಲ, ಅವ್ನ ಕಡೆ ಗಮನ ನಾನು ಜಾಸ್ತಿ ಹಾಕಲಿಲ್ಲ. ನನ್ನ ಪಡೆ ನಾನಿದ್ರೆ ಅವನೊಬ್ಬನೇ ಆಡಿ ಬಿಸಿಲು ಹತ್ತಿತ್ತು. ಒಳಗೆ ಬಂದು ಸುಮ್ಮನೆ ಮಲ್ಕೊಳ್ಳೋಣ. ಅಲ್ಲೇ ರೂಮ್ನ ಮಗ್ಸಿ ನೋಡ್ರಿ. ಅವ್ನು ಎದ್ದೇಳತ್ಲಿಗೆ ನಾನು ಇಷ್ಟು ಮಾಡ್ಕೋಬೇಕಂತ ನೋಡಿದ್ನ. ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಮಾಡೋಕೆ. ಎದ್ರಂತೂ ಮುಗಿದು ಹೊತ್ತು ಮೊಬೈಲ್ ಇಸ್ಕೊಂಡು ಕೂತ್ಬಿಡ್ತಾನೆ. ಮತ್ತು ಲಾಗ್ ಮಾಡೋಕ್ಕೂ ಆಗಲ್ಲ ನನಗೆ. ನೋಡಿದ್ರೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಫಾಸ್ಟಾಗಿ ಮಾಡ್ತೀನಿ. ಈಗ ಇವನ್ನ ಸ್ಟೀಲಿನ ವಾಲ್ ಬಾಕ್ಸ್ ತೋರಿಸಿದ್ರಿ ನಾನು. ಇವು ಮತ್ತು ಕಾಜಿನೂ ಇವು ಒಂದು 12 ಸೆಟ್ ತರಿಸಿದ್ರಿ. ಸಣ್ಣ ಸೈಜ್ ಅದಾವು, ಸಾಕು ನಮ್ಗೆ ಇಷ್ಟ ಆದ್ರೆ. ನಮ್ಮ 3 ಜನದ್ದು ಇದಲ್ರಿ, ಗ್ರೋಸರಿ ಇರ್ತೈತಿ. ಸಣ್ಣ ಪುಟ್ಟ ಇದು ಹಾಕಕ್ಕಂತೇಳಿ ಕ್ಯೂಟಾಗಿ ಅದಾವು. ನಂಗೆ ಭಾಳ ಇಷ್ಟ ಆಯ್ತು. ನಿಮ್ಗೆ ಅವತ್ತು ನಾನು ತೋರಿಸಿದ್ರಾಗ ಇದು ಬಂದಿರಲಿಲ್ಲ ಇನ್ನು. ಹಾಗಾಗಿ ಇವತ್ತು ತೋರ್ಸಾಕ್ತೇನೆ ನೋಡ್ರಿ. 12 ಪೀಸ್ ಬಂದ ಪೂರ್ತಿ ಗ್ಲಾಸಿನೂ. ಎಷ್ಟು ಚಂದ ಅದಲ್ರಿ. ಪುಟ್ಟ ನೀವು ನಮ್ಮ ಪುಟ್ಟ ಅಡುಗೆ ಮನೆಗೆ ಪುಟ್ಟ ಏನು ಗ್ಲಾಸ್ ಜಾರ್ಸ್ ಇವೆಲ್ಲ ಸ್ಟೋರೇಜ್ ಮಾಡೋಕೆ ಗ್ರೋಸರಿನ. ಬರೀ ಈಗ ಫಸ್ಟ್ ಒಂದ್ಸರಿ ತೊಳಿತೀನಿ ರೀ. ಅವ್ನು ತೊಳೆದು ಒಂದು ಬಟ್ಟೆಲಿ ಒರೆಸಿ ಆಮೇಲೆ ಎಲ್ಲನೂ ಏನೇನು ಹಾಕ್ಬೇಕು ಎಲ್ಲ ಪೂರ್ತಿ ಹಳೆವೆಲ್ಲ ತೆಗೆದು ಹಾಕ್ತೀನಿ ರೀ. ಈಗ ನೋಡ್ರಿ ಸ್ನೇಹಿತರೆ, ಗ್ಲಾಸಿನೆಲ್ಲ ತೊಳೆದು ಒಂದು ಒಣ ಬಟ್ಟೆಲ್ಲ ವರ್ಷ ಇಟ್ಟಿವ್ರಿ, ದಬ್ಬಾಕಿವಿ. ಈಗ ಇವು ಸ್ಟೀಲ್ ಒಂದು ಅರದವು. ಇವನು ಕ್ಲೀನ್ ಮಾಡಿ ಒರೆಸಿ ಸ್ವಲ್ಪ ಹೊತ್ತು ಒಣಗಾಕಿ ಬಿಟ್ಟು ಆಮೇಲೆ ಎಲ್ಲನ ರೇಷನ್ ಎಲ್ಲ ತುಂಬಿಡ್ತೀವಿ ರೀ. 2 ಡಬ್ಬಿ ಇವುಗಳದ್ರ ರೀ. ಇದು ಬಿಚ್ಚಿಕೊಟ್ಟು ಸ್ವಲ್ಪ. ಈ ಗ್ಲಾಸ್ ಏನು ಬಂದವಲ್ರಿ, ಇವುಗಳ ಪ್ಯಾಕಿಂಗ್ ಎಷ್ಟು ಮಸ್ತ್ ಐತೆ ಅಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದು ಒಂದೊಂದು ಗ್ಲಾಸನ್ನ ಇದ್ರೊಳಗೆ ಇಟ್ಟು ಒಂದು ಸ್ವಲ್ಪ ಏನು ಏಟ್ ಆಗ್ದಾರಂಗೆ ಎಷ್ಟು ಚಂದ ಪ್ಯಾಕ್ ಮಾಡಿ ಕಳ್ಸ್ಯಾರ. ಪ್ಯಾಕಿಂಗ್ ಮಾತ್ರ ಭಾರಿ ಐತಿ. ಗ್ಲಾಸಿನ ಅಲ್ರಿ ಹೊಡಿಬಾರ್ದು ಅಂತೇಳಿ ಒಂದು ಏನು ಡ್ಯಾಮೇಜ್ ಆಗಿಲ್ಲ, ಅಷ್ಟು ಚಂದ ಬಂದವ್ರಿ. ನಮ್ಮ ತನು ಎದ್ದನ್ರಿ. ಎದ್ದೈತದ ಬಂಗಾರಿ. ಬಲ್ಲೂನ್ ಹಿಡ್ಕೊಂಡು ಆಡ್ಕೊತ ಅಲ್ಲೇ ಮಕ್ಕೊಂಡ್ರ. ಹಣ್ಣು ಮಕ್ಕೊಂಡಾಗತ್ತೆ. ಬೇಗಿದ್ದ ನೀವು, ಅದಕ್ಕೆ ನಿಜವರೈತೆ ಅವನಿಗೆ. ಅವು ಎಲ್ಲ ಸ್ಟೀಲ್ನು ಬಾಕ್ಸ್ ಎಲ್ಲನೂ ಹೊರಗೆ ತೊಳಿಬೋದಿತ್ತು ರೀ. ಯಾಕಂದ್ರೆ ಹೊರಗಡೆ ತೊಳಿಲಿಲ್ಲ. ಯಾಕಂದ್ರೆ ಇಲ್ಲೇ ಹಾಲಿಗೆ ಕೂತ್ಕೊಂಡು ಸ್ವಚ್ಛ ಮಾಡಾಕತ್ತಿ. ಅವೇನೆಲ್ಲ ಹೊಸವಲ್ರಿ. ನೀರಿಗೆ ಜಸ್ಟ್ ಒಂದ್ಸರಿ ತೊಳೆದು ಬಟ್ಟೆಲಿ ಒರ್ಸೋದು ಅಂತೇಳಿ ಹಾಲಿನಾಗ ಒರ್ಸಾಕತ್ತೀವಿ. ಅಲ್ಲಿ ಹೊರಗಡೆ ಗಾಡಿ ಸಿಕ್ಕಾಪಟ್ಟೆ ಎದ್ದಾಡ್ತಾರೆ ರೀ. ತೊಳೆದಿದ್ದಂಗೆಲ್ಲ ಧೂಳು ಹಂಗೆ ಕುಂದಿರ್ತೈತೆ. ನಾನು ಈ ದಿನ ಊಟ ಮಾಡಿದ ಬಾಂಡೆ ತಿಕ್ಕೋವಾಗ ಅಷ್ಟು ಪೇಚಾಡ್ತೀನಿ. ಅಷ್ಟು ಧೂಳು ಆಗುತ್ತಲ್ಲಿ. ಎಷ್ಟು ಬೇಗ ತೊಳ್ಕೊಂಬರ್ತೀನಿ ಹಂಗೆ ಗೊತ್ತಾ. ಹಾಗಾಗಿ ಎಲ್ಲಿದಂತೇಳಿ ಇಲ್ಲೇ ತೊಳಿತೀವಿ. ಈಗ ನೋಡ್ರಿ ಸ್ನೇಹಿತರೆ, ಜೀರಿಗೆ, ಸಾಸಿವೆ, ಅರಿಶಿನ, ಇದು ಮಸಾಲೆ ಪುಡಿ ಅಂದ್ರೆ ಸಾಂಬಾರು ಪುಡಿ, ಇವಿಷ್ಟು ಸೇರಿ ಒಂದಕ್ಕೆ ಹಾಕೀನಿ ರೀ. ಈಗ ಸ್ವಲ್ಪ ಕಿರಾಣಿ ಎಲ್ಲ ಖಾಲಿ ಐತಿ, ಇವತ್ತು ತರಿಸ್ತೀನಿ. ತರ್ಸಿನ ಫುಲ್ ಹಾಕವು.
ಇವೇನು ಅನಾಹುತ ಹಿಡಿತ ಬಿಡ್ರಿ. ನಾನು 10 ರೂಪಾಯಿ ಚೀಟ್ ಹಾಕಕ್ಕೆ ಹೋದ್ರೆ ಅದೇನು ಇಷ್ಟು ತುಂಬಲಿಲ್ಲ ಪಾಪ. ಕೆಜಿ ಹಿಡಿತಾವ್ರಿ ಇವು. ಮೂರು ಚೀಟ್ ಹಾಕಿವಿಲ್ಲ ಇವನ್ನ ಸಾಸಿನ 3 ಚೀಟ್ ಹರಿದು ಹಾಕಿವ್ರಿ. ಇನ್ನು ಜೀರಿಗೆ 2 ಚೀಟ್ ಹರಿದು ಹಾಕೀನಿ. ಇದನ್ನ 2 ಪ್ಯಾಕೆಟ್ ಹಾಕೀನಿ ಫುಲ್ ಅರಿಶಿನ. ಇದು ಒಂದು 10 ರೂಪಾಯಿ ಪುಡಿ ಹಾಕೀನಿ. ಇಟ್ಟಾಗೈತದ ಸಾಂಬಾರು ಪುಡಿ ದೊಡ್ಡ ತರಿಸಿ ತುಂಬಿಡ್ಬೇಕ್ರಿ. ಇವು 4 ಎಮರ್ಜೆನ್ಸಿ ಪ್ರತಿ ಅಡಿಯಾಗೂ ಬೇಕಾಗಿರೋವು. ಹಾಗಾಗಿ ಒಂದು ಸಟ್ನ್ಯಾಗ ಇರಲಿ ಅಂತೇಳಿ ಇದಕ್ಕೆ ಹಾಕಿ ನೋಡ್ರಿ ಎಷ್ಟು ಚಂದಾಗ್ಯಾವ. ಮತ್ತು ಅವಕ್ಕೆಲ್ಲ ಸಪ್ರೇಟಾಗಿ ಒಂದೊಂದು ಸ್ಪೂನ್ ಕೊಟ್ರೆ ಅದು ಇನ್ನೂ ಖುಷಿ ಆಯ್ತು ನನಗೆ. ನೆಕ್ಸ್ಟ್ ಇದ್ರೊಳಗೆ ಕಾಳುಗಳು ಹಾಕೀನಿ ರೀ. ಇದು ಉದ್ದಿನಬೇಳೆ ಕಡಲೆಬೇಳೆ ಇಲ್ಲಿ ಶೇಂಗಾ ಕಾಳು ಹಾಕ್ತೀನಿ ರೀ. ಹೆಚ್ಚಿದ್ದು ಇದ್ರಾಗ ಹಾಕೀನಿ ರೀ. ಸ್ವಲ್ಪ ಎನಿ ಟೈಮ್ ಅಡುಗೆಗೆ ಬೇಕಲ್ಲ ಅಂತೇಳಿ ಇದಕ್ಕೆ ತಗೊತೀನಿ. ಈಗ ನೋಡ್ರಿ ಸ್ನೇಹಿತರೆ, ಇಲ್ಲಿ ಈ ಸ್ಟ್ಯಾಂಡ್ ತೊಗೊಂಡಿದ್ನಲ್ಲ ರೀ, ಅರ್ಜೆಂಟಿಗೆ ಬೇಕಾಗಿರೋ ವಸ್ತುಗಳನ್ನು ಇಟ್ಕೊಳಕ್ಕೆ. ಇಲ್ಲಿ ಆಗಿ ಎಲ್ಲ ತೊಂದರೆ ಆಗಿತ್ತದು. ಹಾಗಾಗಿ ಇಲ್ಲಿ ಇಟ್ಕೊಂಡೆ. ಇದು ಎಲ್ಲ ಅಡುಗೆಗೆ ಮೇಯ್ನಾಗಿ ಬಳಸೋಂಥವು ನಾವು ಜೀರಿಗೆ ಸಾಸಿವೆ ಅರಿಶಿನ ಮಸಾಲೆ ಪುಡಿ ಒಂದ್ರಾಗ ಹಾಕೀನಿ ರೀ. ಇಲ್ಲಿ ಕೆಳಗಡೆ ಒಗ್ಗರಣೆಗೆ ಹಾಕವ್ರಿ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಕಾಳು. ಮತ್ತು ಇದೊಂದು ಖಾಲಿ ಉಳಿತು ರೀ, ಅದಕ್ಕೆ ಚಕ್ಕಿ ಲವಂಗ ಏಲಕ್ಕಿ ಹಾಕಿಟ್ಟೇನಿ. ಆತು ಇದು ಉಪ್ಪಿನ ಡಬ್ಬಿ ಸ್ವಲ್ಪ ದೊಡ್ಡ ತೊಗೋಬೇಕ್ರಿ. ಮುಚ್ಚಳ ಒಡೆದೈತಿದ್ರದ್ದು. ಅದಕ್ಕೊಂದು 1 kg ಹಿಡಿಯೋಷ್ಟು ಒಂದು ಪಿಂಗಾಣಿ ತೊಗೋಬೇಕ್ರಿ. ಅದೊಂದು ಪೆಂಡಿಂಗ್ ಐತಿ. ಆಮೇಲೆ ಇಲ್ಲಿ ಸ್ವಲ್ಪ ಒಂದು ಸಕ್ಕರೆ ಡಬ್ಬಿ ಇಟ್ಟೀನಿ. ನೆಕ್ಸ್ಟ್ ಒಂದು ಕುಟ್ಟಾಣಿ ಅಂತ ಬೇಕಲ್ರಿ. ಕೆಳಗಿಟ್ರೆ ದಮ್ ಅಂತ ಕಾಲ ಮೇಲೆ ಬೀಳೋ ಚಾನ್ಸ್ ಭಾಳ ಐತೆ ಅದು ಸ್ವಲ್ಪನಾಗ, ಹಂಗಾಗಿ ಮೇಲೆ ಇಟ್ಟೆ. ನೆಕ್ಸ್ಟು ಇದಂತೂ ನಾವು ಪಲಾವ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇದು ಸಿಗಲಿ ಬೇಗ ಅಂದರೆ ಪಲಾವ್ ಎಲೆ ಚಕ್ಕಿ ಲವಂಗದ್ದು ಇಲ್ಲಿಟ್ಟೀನಿ. ನೆಕ್ಸ್ಟ್ ಚಾಪುಡಿ ಸಕ್ಕರೆ ಬೇಕಲ್ಲ ಚಾಕ. ಇಷ್ಟು ಇಲ್ಲಿ ಇಟ್ಕೊಂಡೇನಿ ರೀ. ಇಲ್ಲಿ ಇನ್ನೂ ಜಾಗ ಐತಿ, ಆದರೆ ಹಿಡಿಸ್ತಿಲ್ಲ ರೀ ಗ್ಲಾಸಿನ ಇವನ್ನ. ಹಾಗಾಗಿ ಕರೆಕ್ಟ್ ಆಗ್ಬಿಟ್ಟೈತೆ. ಅದು ಇಷ್ಟು ಉಳಿತೈತಿ. ಇದಕ್ಕೂ ಸಣ್ಣ ಸೈಜಿಂದ ಏನಾದ್ರು ತಂದು ಇಡ್ಬೋದು. ಇಷ್ಟು ಜಾಗ ಐತ್ರಿ. ಇಲ್ಲಿನೂ ಇಷ್ಟು ಜಾಗ ಐತಿ. ಕಮೆಂಟ್ ಮಾಡಿರಿ ಇಲ್ಲಿ ಏನು ಇಟ್ಕೋಬೋದು ಅಂತೇಳಿ. ನೀವನ ಹಿಂಗೆ ಕಾಣತೈತೆ ನೋಡ್ರಿ ಇಲ್ಲಿ. ಆಮೇಲೆ 2 ಎಣ್ಣೆ ಬಾಟಲ್ ತಂದು ಇಡೋಬೋದು ರೀ. ಇವು ಸಿಗ್ತಾವಲ್ರಿ ಎಣ್ಣೆ ಹಾಕವು. ಅವ್ನು ತಂದಿಟ್ರೆ ಕರೆಕ್ಟ್ ಜಾಗ ಐತಿ, 2 ಇಡ್ಬೋದು. ಈ ಥರ ಆತ್ರಿ. ಈಗ ಅಡುಗೆ ಮನೆಯದ್ದು ಸ್ಟ್ಯಾಂಡ್ ಮೇಲೆ ಹೊಂದಿಸಿದ್ದು. ಈ ಕಡೆ ಅಡುಗೆ ಇನ್ನೂ ಖಾಲಿ ಉಳಿದವ್ರಿ. ಇನ್ನೂ ಒಂದು 2 ಡಬ್ಬಿ ಖಾಲಿ ಉಳಿದು. ಇವಕ್ಕೆ ಏನೇನು ತುಂಬಬೇಕು ಉಳಿದು ಅಲ್ಲೆದವ್ರಿಗೆ ಹೇಳ್ತೀನಿ, ತೋರಿಸ್ತೀನಿ ಅವನು. ಈಗ ಅನ್ನ ಮಾಡಿಟ್ಟೀನಿ ರೀ. ಬ್ಯಾಳಿನೂ ಕುದಿಸಿಟ್ಟೀನಿ. ಯಜಮಾನ್ರು ಬರೋತೈತಿ. ತರಕಾರಿ ರೀ ಬ್ಯಾಳೆ ಎಲ್ಲ ಕುದಿಸಿಟ್ಟೀನಿ. ಒಗ್ಗರಣೆ ಒಂದು ಕೊಡ್ಬೇಕು ಈಗಿನ ಸಾರಿಗೆ ಕೊಟ್ಟು. ಇಲ್ಲಿ ನೋಡ್ರಿ ಎಲ್ಲ ತುಂಬಿಟ್ಟಿವಿ. ನೀಟಾಗಿ ಎತ್ತಿಡ್ಬೇಕು ಅವನೀಗ. ಈ ಬಾಂಡೆ ಸಾಮಾನು ಖಾಲಿ ಮಾಡ್ಬೇಕು ರೀ. ಇದನ್ನ ಖಾಲಿ ಮಾಡಿ ಇಲ್ಲೇ ಹೊಂದಿಸ್ತೀನಿ ಇವನ್ನೆಲ್ಲ. ಈ ಬಾಂಡೆ ಸಾಮಾನು ಇಲ್ಲಿ ಬರ್ತಾರೆ, ನೀವು ಹೇಳ್ದಂಗೆ ಇಲ್ಲೇ ಹಾಕೋತಾರೆ. ನಮ್ಮ ತನು ಜೀರಿಗೆ ತಿನ್ಕೊಂಡು ಕೂತಾನೆ ರೀ ಹಳೆ ಡಬ್ಬಿ ಹಿಡ್ಕೊಂಡು. ಅದಕ್ಕೆ ರಂಗೋಲಿ ಹಾಕ್ತೇನೆ ರೀ. ಕಲರ್ ರಂಗೋಲಿ ಹಾಕ್ಬಿಡ್ತೇನೆ ಆ ಡಬ್ಬಿಗೆ. ಒಟ್ಟೆ ಒಗೆಯೋದಿಲ್ಲ, ಯೂಸ್ ಮಾಡ್ಕೊತೀನಿ. ಓಮ್ಮ ಅದಾಗ ಸಾಸಿವೆ ಮಿಕ್ಸ್ ಅದಮ್ಮ, ತಿನ್ಬೇಡ ಸಾಕು. ಈಗ ನೋಡ್ರಿ ಸ್ನೇಹಿತರೆ, ಇದೆಲ್ಲ ಜೋಡಿಸ್ಕೊಂಡಿನ್ರಿ. ಇದೆಲ್ಲ ನೋಡ್ರಿ ಬಗ್ ಕಾಣತೈತಿ. ಸ್ಟೀಲಿನ ಗ್ಲಾಸಿನ ಪೂರ್ತಿ ಮುಂದಿಟ್ಕೊಂಡೇನ್ರಿ. ಅಂದ್ರೆ ಅತಿ ತುದಿ ಬಿಟ್ರೆ ಮತ್ತೆ ಅವ್ರು ಹಣ್ಣು ಅಂತ ಬಿದ್ರೆ ಕಷ್ಟ. ಹಾಗಾಗಿ ಇನ್ನ ಮೊದಲಾಗಿನ ಹಳೆ ಸ್ಟೀಲಿನ ಡಬ್ಬಿ ಇಟ್ಟಿದ್ರಿ, ಅವು ದೊಡ್ಡ ಅದಾವ ಅಂತೇಳಿ. ಆದ್ರೆ ನೆಕ್ಸ್ಟ್ ಇವು ಮೀಡಿಯಮ್ ಅದಾವ್ರಿ. ಇವು ತರಿಸಿದ್ದು ಇವ್ನ ಇಟ್ಟೀನಿ. ಆಮೇಲೆ ಗ್ಲಾಸಿನ ಇಟ್ಟೀನಿ. ಹಿಂಗಾಗಿ ನೋಡ್ರಿ ಹೆಂಗೆ ಕಾಣತೈತಿ ಕಮೆಂಟ್ ಮಾಡಿ ಅಡುಗೆ ಮನೆ. ಇನ್ನೊಂದು ಒಂದು 3-4 ಉಳಿದ್ರಿ ಪ್ಲಾಸ್ಟಿಕ್. ಇವು ಒಣಮೆಣಸಿನ್ಕಾಯಿ ಒಣಗಿಸಿಟ್ಟಿದ್ದು. ಆಮೇಲೆ ಈ ಥರ ಸ್ವಲ್ಪ ಹೆಚ್ಚಿಗೆ ಮಸಾಲೆ ಅದು ಇದ್ದಿದ್ದು ಐತಿ. ಓಪ ಇಲ್ಲಿ ಇನ್ನೊಂದು ಒಂದಿಷ್ಟು ಸಾಮಾನು ಹಾಕಿನ್ರಿ. ಇದ್ರಾಗ ಏನಾಯ್ತಲ್ಲ ಬಾರ್ಲಿ ತರಿಸಿಟ್ಟಿದ್ರಿ. ಬಾರ್ಲಿ ನುಚ್ಚು ಒಂದ್ಸರಿ ಏನಾರು ಮಾಡ್ತೇವೆ ಒಗಿಬೇಕು. ಹಂಗ ಇಟ್ಟಿನಿ, ಅದು ಮಾಡಿಲ್ಲ. ಹಾಂ ಅದನ್ನ ತೋರಿಸಿನ. ಇದು ಒಂದು ಈಗ ನೋಡ್ರಿ ಸ್ನೇಹಿತರೆ, ಇಷ್ಟು ಮಾಡ್ಕೊಂಡು ಕುಂತೀವ್ರಿ. ಇನ್ನೂ ಐತಿ, ಅರ್ಧ ಆಗೈತಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಇನ್ನು ಕೆಲಸ ಭಾಳ ಐತಿ. ಇಲ್ಲಿ ನೋಡ್ರಿ ಈ ಥರ ಹೊಂದಿಸೀವಿ. ನೋಡ್ರಿ ಯಜಮಾನ್ರು ಬಂದ್ರಿ, ಸಂತಿ ಮಾಡ್ಕೊಂಬಂದಾರ. ಹಾಂ ಮತ್ತೇನು ಮಾಡೋದು, ತರಿಸಿದ್ದು ಹಂಗ ಇಡೋಣ ಅವನು. ಇರ್ಲಿ ಬಿಡಿ, ಏನಾಯ್ತು. ನೀವು ಮನೆಗೆ ಬಂದು ಹೋಗ್ಲಿಲ್ಲ ಅಲ್ರಿ. ಈಗ ನೋಡ್ರಿ ಸ್ನೇಹಿತರೆ, ಊಟ ಮಾಡಕತ್ತೀವ್ರಿ. ಈಗ ಯಜಮಾನ್ರು ಸಂತ್ಯಾಗ ಬಜ್ಜಿನೇ ತೊಗೊಂಬಂದಾರ. ಭೂ ಇಲ್ಲದ ನೋಡಿ. ಅನ್ನ ಸಾರು, ಇದು ಸ್ವಲ್ಪ ಇನ್ನು ಅನ್ನ ಉಳಿದಿತ್ತು ಬೆಳಿಗ್ಗೆದ್ದು. ಅದು ನೀರಂತ ಕೊಡ್ರಿ, ತಂದೈತೆ ಸಾರು ಇರ್ಲೈತಿ. ಹಾಗಂದ್ರೆ ಇದನ್ನೆಲ್ಲ ಅಂಗತಿ ಇಟ್ಟ ನಾವು ಇದನ್ನೆಲ್ಲ ಮಾಡ್ಕೊಂಡು ಕುಂತೀವಿ. ಇಷ್ಟ ಆಗೈತೆ ನೋಡ್ರಿ.
ಆ ಥರ ನೀಟಾಗಿ ಹೊಂದ್ಸೀವಿ. ಇನ್ನೂ ಕೆಲಸ ಐತಿ. ಏನು ಕೆಲಸ ಅಂದ್ರೆ ಹೇಳ್ತೀನಿ ರೀ. ನೀರಿನ ಕ್ಯಾನ್ ಇಲ್ಲೇ ಬರೋದು, ನೀರಿಲ್ಲಿ ತರ್ಬೇಕು ನೀವು, ಅದಕ್ಕೆ ಅಲ್ಲೇ ನೀರಿನ ಕ್ಯಾನ್ ಇಲ್ಲೇ. ಅವು 3 ಡಬ್ಬಿಗಳು ಬಾಜನ ಅಲ್ಲೇ ಕರೆಕ್ಟ್. ಆ ಸೊಪ್ಪನ್ನೆಲ್ಲ ಇನ್ನೂ ತೆಗೆದಿಡ್ಬೇಕು ರೀ. ಇದಷ್ಟು ಒಂದು ಶಂಡಿ ಈಗ ಮುಗ್ದೈತಿ. ಊಟ ಮಾಡಿ ಮತ್ತೆ ಸೆಕೆಂಡ್ ಟ್ರಿಪ್ ತೊಗೊಂತೀವಿ ರೀ. ಇಲ್ಲಿ ನೋಡ್ರಿ ಇದನ್ನ ಯಾಕೆ ಹಿಂಗೆ ಸಿಗೋದ್ರಿ, ಎಲ್ಲರೂ ಚಾಪಿ ಮೇಲೆ ಕುಂತು ಊಟ ಮಾಡ್ತಾರೆ. ನಮ್ದು ಹಂಗಿಲ್ಲ, ಚಾಪಿಯಿಂದ ಹೊರಗೆ ಕುತ್ಕೊಳೋದು, ಚಾಪಿ ಮೇಲೆ ಪ್ಲೇಟ್ಸ್ ಇಟ್ಕೊಂಡು ಊಟ ಮಾಡೋದ್ರಿ. ಚೆಲ್ಲಿದ್ರು ಅದ್ರಾಗೆ ಚೆಲ್ಲತ್ತ ಅಂತ. ನಂಗೆ ಆಮೇಲೆ 1 ರೂಪಾಯಿ ಮುಸ್ರು ಬೆಳೆದಾಗತ್ತಿದ್ದೆ. ಇವ್ರಂತ ಅವ್ರಿಬ್ರಿಗಿಂತ ಕಡಿಯದಾರೆ ಇವ್ರು ಅನ್ನ ಚೆಲ್ಲಕ. ಚೆಲ್ಲಿ ಉಗ್ಗಿ 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 ಊಟ ಮಾಡ್ತಾರೆ, ನೆಲಕ್ಕೆ ಉಗ್ಗಿ ಉಗ್ಗಿ. ಒಂದು ಜಿಗದ ಒಂದು ಹಿಡಿ ಇಷ್ಟು ಬರ್ತಾವೆ, ಒಂದು ಹಿಡಿ ಬರ್ತಾರೆ ಅನ್ನ, ಅಷ್ಟು ಚೆಲ್ಲಿರ್ತಾರೆ. ನಂಗೆ ಗೊತ್ತಿಲ್ಲ, ನಾನು ನೋಡಿದ್ದು ನೀನೊಬ್ಬರ್ದ. ಹೋಗಣ್ರಿ ಸ್ನೇಹಿತರೆ. ಈಗ ನೋಡ್ರಿ ಊಟ ಎಲ್ಲ ಆಯ್ತು ರೀ. ಆದಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳತ್ತಿದ್ವಿ. ಯಜಮಾನ್ರು ತರಕಾರಿಯನ್ನೆಲ್ಲ ತಂದ್ರಲ್ರಿ, ಅವನ್ನೆಲ್ಲ ಸೆಟ್ ಮಾಡಿದೆ. ಈಗ ನೋಡ್ರಿ ಸ್ನೇಹಿತರೆ, ಈ ಥರ ಆಯ್ತು ರೀ. ಟೋಟಲಾಗಿ ಮನೆಯೆಲ್ಲ ಜೋಡಿಸ್ಕೊಂಡು ಆತು. ಅಡುಗೆ ಮನೆ ಡಬ್ಬಿಗಳನ್ನೆಲ್ಲ ಇವು ಗಾಜಿನೂ ಮತ್ತು ಸ್ಟೀಲಿನೂ ಈ ಶೆಲ್ಫ್ ಪೂರ್ತಿ ಆಯ್ತು ರೀ. ಇವೊಂದಿಷ್ಟು ಪ್ಲಾಸ್ಟಿಕ್ ಉಳಿದು ರೀ, ಯಾಕಂದ್ರೆ ಸ್ಟೀಲ್ ಡಬ್ಬಿ ಇಲ್ಲಿಗೆ ಖಾಲಿ ಆದವು. ಮತ್ತು ಇರುತ್ತೆ ಇನ್ನೊಂದು 6 ತರಿಸ್ಕೊಂಡ್ರೆ ಇವನು ಪ್ಲಾಸ್ಟಿಕ್. ಆಮೇಲೆ ಇವನು ತೆಗಿತೀನಿ, ಅವಂತೂ ಗೊತ್ತೈತಿ. ಮನೆಯೆಲ್ಲ ತೋರಿಸಿ ನಿಮ್ಗೆ ಹೋಮ್ ಟೂರ್ ಒಳಗೆ. ಈ ಥರ ಆಯ್ತು ರೀ. ನೆಕ್ಸ್ಟ್ ಇವಂತೂ ಇಲ್ಲಿ ರೊಟ್ಟಿ ಅದಾವೆ ರೀ. ಇಲ್ಲಿ ನೀರಿನ ಕ್ಯಾನ್ ಇಲ್ಲೇ ಬರುತ್ತೆ, ನೀರು ಖಾಲಿಗೆ ತರಿಸ್ಬೇಕು ರೀ. ಹಂಗಂದು ಇಲ್ಲಿಟ್ಟಿನಿ, ನೀರು ತಂದು ಇಲ್ಲಿಡ್ತಾರೆ. ಇಲ್ಲಿ ಹಣ್ಣು ತಂದಿದ್ರು, ಒಂದು ಬುಟ್ಟೆ ಹಾಕಿ ಇಲ್ಲೇ ಇಟ್ಟಿರ್ತೀನಿ. ಹಾಳಾಗಿದ್ರೆ ಕೆಡ್ತಾವ್ರಿ ಅಂತ ಚಿಕ್ಕೋ ನಾವು. ಹಾಗಾಗಿ ಈಗ ಗ್ಯಾಸ್ ಸ್ಟವ್ ಎಲ್ಲ ಅಡುಗೆ ಎಲ್ಲ ಆಗಿಂದ ಊಟ ಎಲ್ಲ ಮಾಡಿದ್ದು. ಮತ್ತು ಒಂದು ಸರಿ ಪೂರ್ತಿ ಸ್ವಚ್ಛ ಮಾಡಿಕೊಂಡ್ರೆ, ಕ್ಲೀನ್ ಮಾಡಿಕೊಂಡೆ. ಕಿಟಕಿ ಇದಿಷ್ಟನ್ನು ಕ್ಲೀನ್ ಮಾಡೀನಿ ರೀ ಈಗ. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಕೆಲಸ ಐತಿ, ಮಾಡೋದು ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ನೋಡ್ರಿ, ಈ ಕಡೆ ಒಂದು ಲೈಟ್ರು, ಕತ್ರಿ, ಅದು ಎಮರ್ಜೆನ್ಸಿ ಅಲ್ರಿ ಬೇಕಾದ ಸ್ಟವ್ ಹತ್ರ. ಹಂಗಾಗಿ ಇವನು ಇಲ್ಲೇ ಇಟ್ಕೊಂಡೆ. ಯಾಕಂದ್ರೆ ಇಲ್ಲಿ ಈ ಜಾಗ ಐತಲ್ರಿ, ಈ ಸೈಜ್ ಡಬ್ಬಿ ಏನಾದರೂ ಸಿಕ್ಕರೆ ಹೊಂದಿಸ್ತೀನಿ. ಈ ಸದ್ಯಕ್ಕೆ ಇವನ್ನ ಇಟ್ಟೀನಿ. ಕ್ಲೀನ್ ಅಂತ ಆತ್ರಿ. ಇಷ್ಟೀನಿ ಅಡುಗೆ ಐತಿ, ಇನ್ನೇ ಎತ್ತಿಟ್ಟೀನಿ. ಈಗ ಮತ್ತೆ ಇಲ್ಲಿ ಬಾಂಡೆ ಸಾಮಾನು ಇಲ್ಲಿ ಹಾಕ್ಕೊಂಡಿರಿ. ಇದು ಸೊಪ್ಪು ಇಟ್ಕೊಳಕ್ಕೆ ಒಂದು ಇದನ್ನು ಮಾಡ್ಬೇಕ್ರಿ, ಚಲೋ ಹಾಳಿ ನೋಡಿ ಹಾಕಿಡ್ತೀನಿ. ತೊಳೆದು ಹಾಕಿಡ್ಬೇಕ್ರಿ. ಸದ್ಯಕ್ಕೆ ಈಗ ಹಂಗೆ ಸಪ್ರೇಟ್ ಮಾಡಿಟ್ಟೀನಿ. ಇಲ್ಲೊಂದಿಷ್ಟು ಹೋದಾವ್ರಿ, ಬೆಳ್ಳುಳ್ಳಿ ಡಬ್ಬಿ, ಆಮೇಲೆ ಒಂದು ಅವಲಕ್ಕಿ ಡಬ್ಬಿ, ಒಂದು 4-5 ಅದಾವ್ರಿ. ಎಕ್ಸ್ಟ್ರಾ ಉಳಿದಿದ್ದು ರೇಷನ್ ಹಾಕಿಟ್ಟೀನಿ. ಅದ್ರ ಈ ಕಡೆ ಸಾಮಾನು, ಬಾಂಡೆ ಸಾಮಾನು ಟೋಟಲಿ ಆಗಿ ಈ ಥರ ಕಾಣತೈತೆ ಅಡುಗೆ ಮನೆಗೆ. ಇವು ಅಡುಗೆ ಇಟ್ಕೊಳಕ್ಕಂತೇಳಿ ಖಾಲಿ ಮಾಡೀನಿ ಈ ಜಾಗ ನಾನು. ನೋಡೋಣ ಈಗ ಏನು ಮಾಡಕ್ಕಂತಿ ಅಕ್ಕ? ಹಾಂ, ಬಣ್ಣ ಹಾಕಾಗತ್ತೆ ಡಬ್ಬಿಗೆ. ಬಣ್ಣ ಹಾಕಂತೇನು? ಇದು ಹಳೇದು ಫಸ್ಟಿಗಿತ್ತಲ್ರಿ ಜೀರಿಗೆ ಸಾಸಿವೆ ಡಬ್ಬಿ, ಅಲ್ಲಿ ಚೇಂಜ್ ಮಾಡಿದ್ನೆಲ್ಲ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ತಲೆ ಹೊಳಿತು, ಐಡಿಯಾ ಹೊಳಿತು. ಕಲರ್ ಹೇಗೆ ನಾನು ಅಲ್ಲಿ ಕಷ್ಟಪಡ್ತಿದ್ರಿ ಬಣ್ಣ ತುಂಬುವಾಗ ರಂಗೋಲಿ ಹಾಕಿ ಅದಕ್ಕೆ ಇರು ಅಂದ್ರೆ ಹಾಕೊಂಡ್ಬಿಟ್ರೆ ಒಂದೊಂದೊಂದು ಚಂದ ಕೂತ್ಕೊಂಡು ರಂಗೋಲಿ ಹಾಕಿ ಬಣ್ಣ ಹಾಕ್ಬೋದು ಅಂತೇಳಿ. ಏನಂದ್ರ ಈಗ ಅಂದ್ರ ನನಗೊಂದು ಉಪಾಯ ಹೊಳಿತು ಅಂದೆ. ಯಪ್ಪ ಇವ್ ನೋಡ್ರಿ ಬಂದ ಮಿಕ್ಸ್ ಮಾಡಕ್ಕೆ. ಅದೊಂದು ಇದನ್ನ ಅದಕ್ಕೆ ಸರಿ ಸಾಕು. ಇನ್ನೊಂದು ಕಲರ್ ಸ್ನೇಹಿತರೆ, ಈಗ ನೋಡ್ರಿ, ಅದು ಇದು ಸ್ಟ್ರಿಪ್ ಲೈಟ್ ಅಂತೇಳಿ ಬರ್ತಲ್ರಿ, ಅದನ್ನು ತರಿಸಿದೆ. ಅದನ್ನು ಜೋಡಿಸಿ ಮತ್ತು ಇದು ಆರ್ಟಿಫಿಷಿಯಲ್ ಇದೈತಲ್ರಿ, ಏನದು ಬಳ್ಳಿ, ಅದನ್ನು ಹಾಕ್ಬೇಕಂತೇಳಿ ತರಿಸಿದ್ರಿ. ಆದರೆ ಅದು ನನಗೆ ಒಬ್ಬಾಕಿ ಹಾಕೋದು ಅಂದ್ರೆ ಅದ್ರ ಗ್ಯಾಸ್ ಕಟ್ಟಿ ಮೇಲೆ ಹತ್ತಿ ಹಾಕಬೇಕಾಗತ್ತೆ. ಭಾಳ ಅಂದ್ರೆ ಭಾಳ ಕಷ್ಟ ಆಗಿತ್ತದು. ಒಂದು ಸರಿ ಟ್ರಯಲ್ ನೋಡಿದ್ದೆ ನಮ್ಮ ಮೊನ್ನೆ ಬಂದು ಗುಟ್ಲೆ. ಆದ್ರೆ ಸುಮ್ಮನೆ ಅದು ಜಾಗನೇ ಜಾಸ್ತಿ ಇಲ್ಲಲ್ರಿ, ಸುಮ್ಮನೆ ಏನು ರಿಸ್ಕ್ ಆಗಿ ತೊಗೊಳೋದಂತ ಅಂದ್ಕೊಂಡು ಇವ್ರು ಬರೋರಿಗೆ ವೆಯ್ಟ್ ಮಾಡಿದೆ. ಇವ್ರಿಗೆ ಬರ್ರಿ ಹಚ್ಚಿರಿ ಅಂತ ಕರ್ದೀನಿ. ಈಗ ಹಚ್ಚಕ್ಕೆ ಜೊತೆಗೆ ಆಯಿತು ಸರಿ ಬರ್ತೀನಿ ಅಂತ ಹೇಳಿ ಬಂದ್ರೆ ಕರೆ ರೀ. ಅದನ್ನ ಮಾಡಾಕತ್ತಿದ್ವಿ. ಏನಂದ್ರೆ ಎಲ್ಲೂರಿಗೆ ಬಂದ್ರಂದ್ರೆ ಅದು ಒಂದೊಂದು ಅಷ್ಟು ಬಳ್ಳಿ ಅಷ್ಟು ಹಚ್ಚಿದ್ರಿ 3 ಕಡೆನ. ನಾನು ಗಮ್ ಟೇಪ್ ಅದೆಲ್ಲ ಕಟ್ ಮಾಡಿ ಕೊಟ್ಟೆ. ಅಷ್ಟು ಅಂಟಿಸಿದ್ರು. ಅದು ಡಬಲ್ ಸೈಡ್ ಗಮ್ ಟೇಪ್ ತೊಗೊಂಡಿದ್ವಲ್ರಿ, ಅದು ಆ್ಯಕ್ಚುಲಿ ಸರಿಯಾಗಿ ಯೂಸ್ ಮಾಡೋಕ್ಕೆ ಗೊತ್ತಿರಲಿಲ್ಲ ಮೇನಾಗಿ. ಅದು ಆಮೇಲೆ ಅದು ಅವ್ರಿಗೆ ನಾನು ಅದನ್ನ ಹೇಳ್ಕೊಡಾಕತ್ತಿದ್ದೆ. ಅದ್ರ ತಕ್ಕಂಗೆ ಹಾಕಿದ್ರೆ ಅದು ಬಳ್ಳಿ ಹಾಕಿದ್ರೆ ಈಗ ಹೋದ್ರು ನೋಡ್ರಿ. ನಾನು ಅವ್ರಿಗೆ ಲೈಟ್ ಸರಿ ಹಾಕಕ್ಕೆ ಬರಲಿಲ್ಲ. ನಂಗಂದು ಸರಿ ಹಾಕ್ರಿ, ಆ ಕಡೆ ಈ ಕಡೆ ಆಗ್ಬಾರ್ದು, ನೀಟಾಗಿ ಹಾಕ್ರಿ, ಬಳ್ಳಿ ಸೆಂಟ್ರ್ ಬರಬೇಕದು ಅಂತೇಳಿ. ನಾನು ಸ್ವಲ್ಪ ಈ ಥರ ರೂಲ್ಸ್ ಜಾಸ್ತಿ ರೀ. ನಂಗೆ ಏನಾಗ ಕೆಲಸ ಆಗ್ಬೇಕಂದ್ರೆ ನೀಟ್ ಆಗಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಇತ್ತಾಗ ನಂಗೆ ಸಿಟ್ಟು ಬರ್ತೈತಿ. ಅದು ಇನ್ನೂ ಒಂದು ದಿನ ಹೆಚ್ಚಿಗೆ ಹಿಡಿಯೋದಕ್ಕೆ. ಒಟ್ಟು ಕೆಲಸ ಮಾಡೋ ಕೆಲಸ ಮಾತ್ರ ಪರ್ಫೆಕ್ಟ್ ಇರ್ಬೇಕು ನನಗೆ.
ಹಾಗಾಗಿ ಸ್ವಲ್ಪ ನಾನು ಸೇರಲಿಲ್ಲ ಅವ್ರು ಮಾಡಿದ್ದಕ್ಕೆ. ಬೇಡ ಸರಿ ನೀವು ಸರಿ ಮಾಡಾಕತ್ತಿಲ್ಲ ನಾವು ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಸಿಟ್ಟು ಮಾಡಿ ಹೋಗೋಂತೇಳಿ ವಾಪಸ್ ಅಂಗಡಿಗೆ ಹೋದ್ರು ಬಿಟ್ಟು. ಅಷ್ಟೊತ್ತಿಂದ ವಾಪಸ್ ನಾನು ಅವ್ರು ಹೋದ್ಮೇಲೆ ಬಿಡೋಕ್ಕಂತ ಆಗಲ್ಲಲ್ರಿ ಅಂಥೇಳಿ ನಾನೇ ಹತ್ತಿ ಅದನ್ನ ಹಾಕಾಕತ್ತೀನಿ ರೀ. ಬಟ್ ಒಬ್ಬೇಕೆ ಅಂದ್ರೆ ಭಾಳ ಕಷ್ಟ ಆಯ್ತದ, ನಿಜವಾಗಿ ಭಾಳ ಕಷ್ಟ ಆಗತ್ತೆ ರೀ. ಮತ್ತು ನಾ ಇಷ್ಟಪಟ್ಟು ಮಾಡ್ಕೊಳಕತ್ತೀನಿ ಅಂದ್ರೆ ಇಷ್ಟಪಟ್ಟ ಮಾಡಬೇಕಾಗತ್ತೆ ಕಷ್ಟ ಆದ್ರೂ ಅಂಥೇಳಿ ಬಿಡಲಿಲ್ಲ. ಹಾಕ್ಕೊಂಡೆ ಅಲ್ಲಿವರೆಗೆ ಲೈಟ್ ಹಾಕ್ಕೊಂಡೆ. ಅದ್ರಾಗ ಹೆಂಗಾಗುತ್ತೆ ಗೊತ್ತು ರೀ, ಅದು ಒಂಚೂರು ಸ್ಪೇಸ್ ಒಂಚೂರು ಜಾಸ್ತಿ ಇದ್ದಿತ್ತಂದ್ರೆ ನಡೀತಿತ್ತು. ಹತ್ತೀನಿ ನಾ ಗ್ಯಾಸ್ ಕಟ್ಟಿ ಮೇಲೆ ಹತ್ತೀನಿ ರೀ. ಏನಾನ ಕೊಡ್ರಿ ಮತ್ತು ಅದಕ್ಕೂ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ. ನಾನು ನಮಸ್ಕಾರ ಮಾಡಿ ಹತ್ತೀನಿ. ಆಮೇಲೆ ಒಂದು ಸರಿ ಪೂರ್ತಿ ವಾಪಸ್ ನಮಸ್ಕಾರ ಮಾಡಿ ಪೂರ್ತಿ ಸ್ವಚ್ಛ ಮಾಡೀನಿ. ಯಾಕಂದ್ರೆ ಬೇರೆ ಆಪ್ಷನ್ ಇರಲಿಲ್ಲ ನಮ್ಗೆ ಅದನ್ನ ಹಾಕ್ಬೇಕಂದ್ರೆ. ನೀವು ನೋಡಾಕತ್ತೀರಿ ಅಲ್ಲಿ ಎಲ್ಲಿ ಜಾಗ ಐತೆ ಹೇಳ್ರಿ. ಹಾಗಾಗಿ ಹತ್ತಬೇಕಾಯ್ತು. ಹಾಗಾಗಿ ಹತ್ತಿನ ಹಾಕಿದೆ. ಫೈನಲಾಗಿ ಇಷ್ಟ ಆತ್ರಿ. ಇನ್ನು ಈ ಕಡೆ ಕೆಲಸ ಐತದ ಸ್ನೇಹಿತರೆ. ನಮ್ಮ ಮನೆ ನೋಡ್ರಿ ಫೈನಲಿ ಈ ಥರ ರೆಡಿ ಆಗೈತ್ರಿ. ಮನೆ ಅಂತೀನಿ ನೋಡ್ರಿ, ಅಡುಗೆ ಮನೆ ಈ ಥರ ಆಗೈತೆ ನೋಡ್ರಿ. ಮೇಕ್ ಓವರ್ ಮಾಡಿಂದ ಹೆಂಗೆ ಕಾಣಾಕತ್ತೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ, ಈ ಕಡೆ ದೇವ್ರ ಜಗಲಿಯಿಂದ ಈ ಕಡೆ ಇಲ್ಲಿ ಕಿಚನ್, ಕಿಟಕಿಗೆಲ್ಲ ಈ ಥರ ಅಲಂಕಾರ ಮಾಡ್ಕೊಂಡಿದ್ದಿ. ಸ್ಟವ್ ಇಲ್ಲಿ ನೋಡ್ರಿ ಈ ಥರ ಆಗೈತೆ ನೋಡ್ರಿ ನಮ್ಮ ಅಡುಗೆ ಮನೆ. ಚೆಂದಾಗೈತೆ ಅಲ್ರಿ ಮೇಕ್ ಓವರ್. ನನಗಂತೂ ಸಿಕ್ಕಾಪಟ್ಟೆ ಆಗೈತೆ ರೀ. ಬೇಕಾದ್ರೆ ನಿಮಗೂ ತೋರಿಸ್ತೀನಿ ಇನ್ನೊಂದು ಲುಕ್ ಈಗ ಏನಂತೇಳಿ ತೋರಿಸ್ತೀನಿ ರೀ ಈಗ ನಿಮಗೆ. ನೋಡ್ರಿ ಹೆಂಗೈತಿ ಅಡುಗೆ ಮನೆ. ವಾವ್, ಈಗ ನೋಡ್ರಿ ಹೆಂಗಾಗೈತಿ ನಮ್ಮ ಅಡುಗೆ ಮನೆ. ಸುಮ್ಮನೆ ಇರಕಂದಮ್ಮ, ಗಲಾಟೆಕಾಗತ್ತಾರೆ ಅವರು. ಈ ಥರ ಮಾಡಿ ನೋಡ್ರಿ. ಕಮೆಂಟ್ ಮಾಡಿರಿ ಹೆಂಗೈತಿ, ನಿಮ್ಗೆ ಇಷ್ಟ ಆಯ್ತಾ ಅಂತೇಳಿ. ಇದು ಹೆಂಗೈತಂದ್ರೆ ಹೇಳಿ. ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಸ್ನೇಹಿತರೆ. ಟೋಟಲ್ ಇದನ್ನು ಮಾಡ್ಕೊಳಕ್ಕೆ 2 ದಿನ ತೊಗೊಂಡು ನಾನು. ಇದಿಷ್ಟನ್ನು ಒಂದು ಸರಿ ಮಾಡಿದೆ. ಇದಿಷ್ಟನ್ನು ನೀಟು ಮತ್ತು ಒಂದಿಷ್ಟು ಬರೋವಿದ್ದರು. ಹಾಗಾಗಿ ಒಂದಿನ ಗ್ಯಾಪ್ ಮಾಡಿ ನೆಕ್ಸ್ಟ್ ಡೇ ಬಂದವ್ರಿ ಇನ್ನೊಂದು ದಿವಸ. ಆವಾಗ ಮತ್ತು ಇವತ್ತು ಮಾಡಿದ್ರಿ. ಇವತ್ತು ಬಂದವು ಮಧ್ಯಾಹ್ನ. ಹಾಗಾಗಿ ಈಗ ಇದನ್ನೆಲ್ಲ ಮಾಡಿದ್ ನೋಡ್ರಿ. ಇವತ್ತು ಮಧ್ಯಾಹ್ನದ ಚಾಲೂ ಮಾಡಿದ್ರೆ ಈಗ ಮುಗೀತು. ನಂಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ ರೀ. ಬರೀ ಅಡುಗೆ ಮನೆಯಾಗ ಇರೋಣ, ಬರೀ ಅಡುಗೆನ ಮಾಡೋಣ ಅಂತ ಆಗತೈತಿ. ಈ ಥರ ಆಗಿದೆ ಅಡುಗೆ ಮನೆ. ಸ್ನೇಹಿತರೆ ಈಗ ನೋಡ್ರಿ, ಇದೊಂದು ಬಿಟ್ಟಿದ್ದೆ ಆಗಲ್ಲೇ. ಈಗ ಮತ್ತೆ ಯಜಮಾನ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಹಾಕಿದೆ. ಬಟನ್ ಹಾಕಿಲ್ಲ. ಹಾಕ್ರಿ ನೋಡ್ರಿ ಹಿಂಗಾತ ಟೋಟಲ್ ಅಡುಗೆ ಮನೆ ಮೇಕ್ ಓವರ್. ನೋಡ್ರಿ ಹೆಂಗೆ ಕಾಣತೈತಿ ನಮ್ಮದು ಅಡುಗೆ ಮನೆ. ಹೆಂಗೈತ್ರಿ ಯಜಮಾನ್ರಿ? ಅಲ್ಲಿ ಹೇಳ್ತಾರ್ತವ್ರು ನಮ್ಗಿಂತ ಚೆನ್ನಾಗಿ ಅವರು ಅಬ್ಸರ್ವ್ ಮಾಡಿರ್ತಾರೆ. ಹೌದಾ? ಈ ಕಡೆಯಿಂದ ತೊಗೊಂಡ್ರು. ಇದು ಎಲ್ಲಿ ಹೆಂಗೈತಿ ಕಮೆಂಟ್ ಮಾಡಿರಿ. ನನಗೆ ಹಿಂಗೆ ಇದು ಯೋಚನೆ ಇರಲಿಲ್ಲ. ಹಂಗೆ ಸುಮ್ಮನೆ ಮೇಲಿಂದ ಇಡೇ ಬಿಡೋಣ ಅನ್ನೋದಿತ್ತು. ಹಿಂಗೆ ಮೇಲಿಂದ ಹಿಂಗೆ ಓದೋದಕ್ಕೆ ಇಡೇ ಬಿಡೋಣ ಅಂತ ಅನ್ಕೊಂಡಿದ್ರು. ಇವ್ರು ಇಲ್ಲ ಬೇಡ ಹಿಂಗೆ ಹಾಕೋಣ ಅಂದರು. ಅದು ನೋಡ್ರಿ ಅದೇನು ಚೇಂಜ್ ಮಾಡಕ್ಕೆ ಬರ್ತಾ ಹೆಂಗಾಗೈತಿ. ಚೆಂದಾಗಿಲ್ಲಂದ್ರೆ ನಿಮ್ಗೆ ಏನಾರ ಬೇರೆ ಥರ ಮಾಡ್ರಿ ಅಂದ್ರೆ ಕಮೆಂಟ್ ಮಾಡಿರಿ. ಆ ಥರ ಮಾಡ್ತೀವಿ. ಇಷ್ಟೊತ್ತಾಗೈತೆ ನೋಡ್ರಿ ಅಡುಗೆ. ರಾತ್ರಿ ಅಂತ ಹಿಂಗೆ ಅನ್ಸೋದು ಗೊತ್ತಿಲ್ಲ. ನಮ್ಮ ಅಡುಗೆ ಮನೆ ಸ್ವಲ್ಪ ಲೈಟಿಂದ ಫೋಕಸ್ ಪ್ರಾಬ್ಲಮ್ ಭಾಳ ಐತಿ. ಈ ಕಡೆ ಅಪೋಸಿಟ್ ಈ ಕಡೆ ಹಿಂದ್ಗಡೆ ಆಗ್ಬೇಕಿತ್ತು. ನಮ್ಗೆ ಲೈಟ್ ಇಲ್ಲ ಆಗೋದು ಇಲ್ಲ ಆಗ್ಯಾವ. 2 ಒಂದೇ ಕಡೆ ಆಗ್ಯಾವ. ಹಂಗಾಗಿ ಸ್ವಲ್ಪ ಲೈಟ್ ಹಾಕಿ ನೋಡಿ ಮೇನ್ ಬಲ್ಬ್ 2 ಬಲ್ಬ್ ಬರ್ಸ ಅದು. ಈ ಕಡೆ ಬೇಕಲ್ಲ. ಹಿಂಗೆ ಕಾಣಿಸ್ತದೆ ನೋಡ್ರಿ. ನನಗೆ ಚೆಂದ ಕಾಣ ಅಂತ ಹೇಳ್ತಾರ್ತವ್ರು. ಇಷ್ಟು ಮಾಡೋಣ ನೋಡ್ರಿ. ನಾ ಅಂತದಕ್ಕೆ ಏನೇನು ಹೆಲ್ಪ್ ಮಾಡೋಕೆ ಹೋಗಿಲ್ಲ. ಮಧ್ಯಾಹ್ನ ಕಿರಿಕಿರಿ ಹಚ್ಚಿದ್ಲು. ಮಾಡ್ತೀನಿ ಅಂತ ಬಂದು ಹತ್ತು ನಿಂತ್ರಿ. ನನಗೆ ಬೈದ್ಲಿರಿ ಹಂಗೆ ಮಾಡಿ ಹಿಂಗೆ ಮಾಡಂತ ಸಿಟ್ಟು ಬಂತು, ಬಿಟ್ಟು ಹೋಗ್ಬಿಟ್ನೆ. ಆಮೇಲೆ ತಾನ ಹತ್ತಿ ಅದು ಕರೆಕ್ಟಾಗಿ ಹಾಕ್ಲಿಲ್ಲ ಅದನ್ನ ಲೈಟ್ನ ಹಿಂಗೊಮ್ಮೆ ಅಂತಿತ್ತು. ಅದಕ್ಕೆ ನಾನು ನೀರು ಹಾಕ್ರಿ ಅಂತಂದೆ. ಇಲ್ಲ ಹಂಗೆ ಆಗಲ್ಲ ಬಿಡ, ಪೇಷನ್ಸ್ ಇಲ್ಲ ಅಂತೇಳಿ ಹೋದ್ರು. ಅದಕ್ಕೆ ನಾನು ಮತ್ತೆ ಮಾಡ್ಕೊಂಡ್ರೆ 7 ಗಂಟೆ 8 ಗಂಟೆ ಚಲೋ ಮಾಡಿದ್ನಲ್ರಿ. ಆಯಿತು. ಇದು ನೀಗ ಮತ್ತೆ ಮಾಡಿದ್ವಿ. ಇದೆಲ್ಲ ನೀವು ಕಮೆಂಟ್ ಮಾಡಿ ನೀವು ಹೇಳೋದು ಪ್ರಕಾರ ಆಕಿ ಮಾಡಾಕತ್ತಾಳ. ಮುಗಿತೀನಿ. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಡ, ಸಾಕು. ಎಷ್ಟು ಮಾಡಿದ್ರು ಕಡಿಮೆ. ನಿನಗೆ ಕೆಲಸ ಜಾಸ್ತಿ. ಇದು ಮತ್ತೊಂದು ಥರ ಕಾಣಿಸ್ತೈತಿ. ಇದು ಸ್ಟೈಲ್ಸ್ ಮೇಲೆ ಬೆಳಗ್ಗೆ ಬೀಳ್ತೈತಲ್ಲ ಅದು, ಆ ಲೈನ್. ಅಂದಂಗೆ ಕಾಣಿಸ್ತೈತಿ. ಚೆನ್ನಾಗಿ ಹಚ್ಚ.
ಸ್ನೇಹಿತರೆ ಇಷ್ಟಂತೂ ನನ್ನ ಕೈಲಿ ಆದಷ್ಟು ಇಷ್ಟು ಮಾಡ್ಕೊಂಡಿನಿ ರೀ. ಇವ್ರಂತೂ ನಾನು ಅವನ್ನ ತರಿಸುವ ಸತಿಗೆ ಅಲ್ಲಿಂದನೇ ಬೈತಿದ್ರು, ಎದಕ್ಕೆ ಬೇಕು ಅವೆಲ್ಲ ನಿಂಗೆ, ಎದಕ್ಕೆ ಬೇಕೋ ಅವೆಲ್ಲ ನಿಂಗೆ ಅಂತೇಳಿ. ಇವ್ರು ಇಂಥದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ರೀ. ಸುಮ್ಮನೆ ನಿಂಗೆ ತ್ರಾಸ ಅವೆಲ್ಲ 2 ಹುಡ್ರನ್ನ ಕರ್ಕೊಂಡು ಅವ್ರನ್ನ ಏನು ಮಾಡೋದಕ್ಕೆ ಅಳ್ತಿದ್ದಿ, ಅವನು ಏನು ಅಂತಿದ್ದಿ, ಮತ್ತು ಇದೆಲ್ಲ ಮಾಡ್ಕೊತಿದ್ದಿ ಕುಂದಿರ್ತಿದ್ದಿ, ನಿಂಗೆ ತ್ರಾಸ ಆಗುತ್ತಾ ಅಂತೇಳಿ ಭಾಳ ಅಂತಿದ್ರು. ಆದರೂ ಮನೆ ನಾನಲ್ರಿ ಇರೋಕೆ. ನಮ್ಗೆ ನೀವು ಹೇಳ್ದಂಗೆ ಮನೆ ನೀಟಾಗಿದ್ರೆ ಮನಸ್ಸಿಗೆ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ ಮನೆಯೊಳಗೆ, ಏನಾದರೂ ಪಾಸಿಟಿವ್ ವೈಬ್ಸ್ ಎಲ್ಲ ಇರುತ್ತೆ ಅಂತೇಳಿ ನೀವೆಲ್ಲ ಹೇಳೋದು ನೋಡಿ ನನಗೆ ಸ್ವಲ್ಪ ಏನಾದರೂ ಚೇಂಜ್ ಮಾಡ್ಬೇಕಂತ ಅನ್ನಿಸ್ತ್ರಿ. ಅನ್ಸಿಂದ ನಿಮ್ಮಲ್ಲೇ ಅವಾಗನೇ ಹೇಳಿದ್ದೆ ನಾನು ಮೊನ್ನೆ ಏನೆಲ್ಲ ತೊಗೊಂಡ್ವಿ ಅಂತೇಳಿ, ಇದನ್ನ ಮಾಡೋಕ್ಕಂತೇಳಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ರಿ. ಈ ಥರ ಟೋಟಲಿ ಈ ಥರ ಚೇಂಜ್ ಮಾಡ್ಕೊಂಡು ನೋಡ್ರಿ ಅಡುಗೆ ಮನೆ. ಇಷ್ಟಾರೆ ಇದ್ರ ಮೇಲೆ ಏನು ಮಾಡೋಕ್ಕೆ ಹೋಗೋದಿಲ್ಲ, ಏನು ಮಾಡೋಕ್ಕಲ್ಲ, ಏನು ಮಾಡೋಕ್ಕೂ ಹೋಗ್ಬೇಡ. ಮನೆಗೆ ಎಷ್ಟು ಮಾಡಿದ್ರು ಕಡಿಮೆನ. ಆಮೇಲೆ ಮನೆಗೆ ಏನೇ ಮಾಡಿದ್ರು ಡೆಡ್ ಅಮೌಂಟ್ ಆಗ್ತೈತಿ. ಮೊದಲ ನಾವು ಸಾಲಗಾರರಾಗಿ ನಾನು ಲೋನಿನ ಟೆನ್ಷನ್ ನನಗಾಗೈತಿ. ಈಗ ನೋಡ್ರಿ ಅದನ್ನು ತರ್ತೀನಿ ನಿಂತು ಬಿಟ್ಟಾಳ. ಇಷ್ಟಾರೆ ನೀವು ಇದರಲ್ಲಿ ಇಷ್ಟು ಅಡುಗೆ ಮನೆಗೆ ಬೇಕಾದ ವಸ್ತುಗಳನ್ನ ತರಿಸ್ಕೊಂಡ್ರೆ ಇನ್ಮೇಲೆ ಏನು ತರಿಸಲ್ಲ ರೀ, ಮುಗೀತು. 1 ವರ್ಷ 2 ವರ್ಷ ಹೋಗಲಿ, ಸಾಲಾಗಿಲ್ಲ ಹರ್ಕೊಂಡ್ಮೇಲೆ ಮತ್ತೆ ಮುಂದೆ ನೋಡೋಣ ಅಂತ. ಕಾಟ ಫ್ರಿಜ್ಜು ಅದು ಇದು XYZ ಎಕ್ಸೆಟ್ರಾ ಮುಂದೆ ನೋಡೋಣ. 1-2 ವರ್ಷ ಗ್ಯಾಪ್. ಈಗ ಇದಕ್ಕಿಂತ ಹೆಚ್ಚಿಗೆ ಏನೇನು ಬೇಕಾಗಿಲ್ಲ. ಎಷ್ಟು ಟ್ರೈನ್ ಹೊಂಟಿತ್ತು ಎಕ್ಸ್ಪ್ರೆಸ್. ಹೌದು, ಮತ್ತೆ ಇಷ್ಟ ಇರುತ್ತೆ ಮಾತಾಡಿ ಮುಗಿಸ್ಕೊಡ್ಬೇಕು ನಿಂತಾರ ಅದನ್ನ. ಹೌದು. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಈ ಲಾಗನ್ನು ಮುಗಿಸ್ತೀವಿ. ಆಕಿದು ಇದಷ್ಟು ಇಷ್ಟ. ಆಕಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಡ್ರಿ. ಯಾಕಂದ್ರೆ ಅಡುಗೆ ಮನೆ ಆಕಿ ಹೇಳ್ದಂಗೆ ಆಕಿ ಇರ್ತಾಳ್ರಿ. ಆಕಿಗೆ ಮೊದಲು ನಾನು ಒಂದು ಜರುಗಿ ಸಸಿ ಡಬ್ಬಿ ಮೇಲೆ ಉಪ್ಪಿನ ಮುಚ್ಚಲಿಕ್ಕೆ ಅಂತ ಮಾಡ್ತಿದ್ದಾಳೆ. ಅಷ್ಟು ನೀಟಾಗೆಲ್ಲ ಮಾಡ್ಕೊಂಡ್ರಾಳ ನನಗೆ ಅನಿಸಿದ ಮಟ್ಟಿಗೆ. ನೀವು ಇನ್ನೇನು ಸಲಹೆ ಇದ್ದರೆ ಹೇಳ್ರಿ. ಇದಕ್ಕಿಂತ ಮತ್ತೆ ಹೆಚ್ಚಿಗೆ ಏನು ತರಿಸಲ್ಲ ಮನೆಗಿನ್ನ. ಆಯ್ತು, ಇಬ್ರು ಹುಡುಗರು ಮಲ್ಕೊಂಡಾರ್ರಿ. ನಮ್ಮ ಪೆನ್ಷನ್ಗೆ ಈಗ ಮುಗಿತದ ಅಡುಗೆ ಮನೆ. ನಾನು ಸ್ವಲ್ಪ ಬಂದು ಮ್ಯಾಗಿಂದ ಗ್ರೀನ್ ಕಲರ್ ಇತ್ತಲ್ರಿ, ಹಿಂಗೆ ತೋರಣ ಹಾಕಿನಿ ಅಷ್ಟೇ. ಬಿಟ್ಟರೆ ಎಲ್ಲ ಹಾಕಿನ ಮಾಡ್ಕೊಂಡಾಡ್ರಿ ಅಂತ ಮಾಡ್ಕೊಂಡು ಕೈ ಕೊಟ್ಟು ಹೋದ್ರಿ ಅವರು ಮಧ್ಯಾಹ್ನ. ಹಂಗಾಗಿ ನಾನು ಮಾಡ್ಕೊಂಡೆ, ಅನಿವಾರ್ಯ ಹೆಣ್ಮಕ್ಳ ಕೆಲಸ ನಾವು ಮಾಡ್ಕೋಬೇಕಿದ್ನೆಲ್ಲ ಅಂತೇಳಿ. ಓಕೆ ಸ್ನೇಹಿತರೆ, ಆಯ್ತು ರೀ. ಇಲ್ಲಿಗೆ ಏಲಾಗಿ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ರೆಣಕಾಂತ ಮಕ್ಕೊಂಡ್ಬಿಟ್ರಿ. ಯಾಕೆ ಅಷ್ಟೇ ಆಕಿ ಎಷ್ಟಾಗಿ ಕೆಲಸ ಮಾಡಿ. ಹಾಗಾಗಿ ಇಷ್ಟು ಮಿಕ್ಕಿದ್ದು ದಾನ ಮಾಡಿಕೊಂಡೆ. ಆಯಿತು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಸ್ನೇಹಿತರೆ. ಸಿಗ್ತಾನೆ ಮುಂದಿನ ಲಾಗಲ್ಲಿ. ಎಲ್ಲರೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ನಮ್ಮ ಸೊನ್ನೆ ಇದ್ರೆ ನಮಸ್ಕಾರ ಅಂತಿದ್ದೆ.